ಹೊಂಬಾಳೆ ಬೆನ್ನಲ್ಲೇ ಕುಚುಕು ಗೆಳೆಯನ ಮೇಲೂ ಕೂಡ ಅವರು ಮುನಿಸಿಕೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ರಾಜ್ ಬಿ ಶೆಟ್ಟಿಯನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ರಾಜ್ ಬಿ ಶೆಟ್ಟಿ ಅವರನ್ನು ಕೂಡ ರಿಷಬ್ ಶೆಟ್ಟಿ ಅನ್ಫಾಲೋ ಮಾಡಿದ್ದಾರೆ. ಹೊಂಬಾಳೆ ಬಳಿಕ ಕುಚಿಕು ಗೆಳೆಯನ ವಿರುದ್ಧವೇ ಸಿಡಿದೆದ್ರ ಆಪ್ತ ಮಿತ್ರನ ಮಧ್ಯೆ ಅಸಲಿಗೆ ಆಗಿರೋದಾದ್ರೂ ಏನು? ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕಾಂತಾರ ನಟನ ನಿಗೂಢ ನಡೆ. ಇನ್ನು ಕಾಂತಾರ ನಟನ ಈ ಒಂದು ನಿಗೂಢ ನಡೆ ಏನಿದೆ ಅದು ತುಂಬಾ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯಾವುದೇ ಮನಸ್ತಾಪವನ್ನು ಕೂಡ ಹೊರಹಾಕಿಲ್ಲ. ಯಾವುದೇ ವಿಚಾರವನ್ನು ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಂಡು ಕೂಡ ಇಲ್ಲ. ಈ ನಡುವೆ ಅವರು ಅನ್ಫಾಲೋ ಮಾಡಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮೊದಲೆಲ್ಲ ಇಬ್ಬರು ವ್ಯಕ್ತಿಗಳ ನಡುವಿನ ಮನಸ್ತಾಪ ಎಲ್ಲೂ ಕೂಡ ಹೊರ ಬಂದಿರಲಿಲ್ಲ. ಮಾತು ಬಿಡುವಂತಹ ವಿಚಾರಗಳು ಎಲ್ರಿಗೂ ಅಷ್ಟು ಸುಲಭವಾಗಿ ಗೊತ್ತಾಗ್ತಾನೆ ಇರಲಿಲ್ಲ. ಆದರೆ ಈಗ ಮಾತು ಬಿಟ್ಟಿರುವಂತಹ ವಿಚಾರ ಜೊತೆಗೆ ಅನ್ಫಾಲೋ ಮಾಡಿರುವಂತಹ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಚನಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಚನಾ, ರಿಷಬ್ ಶೆಟ್ಟಿ ಅವರು ರಾಜ್ ಬಿ ಶೆಟ್ಟಿ ಅವರು ಮಾತು ಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರ ಒಂದು ಕಡೆ, ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅನ್ಫಾಲೋ ಮಾಡಿರುವಂತಹ ವಿಚಾರ ಸಹಜವಾಗಿ ಇಲ್ಲಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಏನೇ ಒಂದು ಮನಸ್ತಾಪ ಇದ್ರೂ ಕೂಡ, ಯಾವುದೇ ರೀತಿ ಅಸಮಾಧಾನ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ, ತಮ್ಮ ನೋವನ್ನು ತೊಡ್ಕೊಳ್ತಾರೆ. ಆದರೆ ಈ ಒಂದು ನಿಗೂಢ ನಡೆ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಏನಾಗಿದೆ ರಾಜ್ ಬಿ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಇಬ್ಬರ ನಡುವೆ ಅಂತ? ಸಂತೋಷ್, ಏನು ಕಾಂತಾರ 2 ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಪಡೀತು. ಅದು ಕೂಡ ಹೊಂಬಾಳೆ ಪ್ರೊಡಕ್ಷನ್ ಅಡಿ ಆ ಸಿನಿಮಾ ನಿರ್ಮಾಣ ಆಗಿತ್ತು. ಕಾಂತಾರ 1 ಹಾಗೂ ಕಾಂತಾರ 2 ಸಿನಿಮಾಗಳು ಕೂಡ ಹೊಂಬಾಳೆ ಅಡಿಯೇ ಬಂದಿದ್ದಂತಹ ಸಿನಿಮಾಗಳು. ಇದಾದ ಬಳಿಕ ಇದೀಗ ಯುಗಾದಿ ಹಬ್ಬಕ್ಕೆ ರಿಷಬ್ ಶೆಟ್ಟಿ ಅವರು ಅಧ್ಯಾಯ 2 ಅಂತ ಹೇಳಿ ಒಂದು ಪೋಸ್ಟರ್ ಅನ್ನ ಹಾಕಿರ್ತಾರೆ. ಅದಾದ ಬಳಿಕ ಎಲ್ಲರಲ್ಲೂ ಕೂಡ ಒಂದು ಚರ್ಚೆ ಮೂಡಿರುತ್ತೆ. ಏನು ಅಂದ್ರೆ, ಇದು ಯಾವ ಅಧ್ಯಾಯವನ್ನ ಇವರು ಶುರು ಮಾಡೋಕೆ ಹೊರಟಿದ್ದಾರೆ? ಇವರೇನಾದ್ರೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿನಿಮಾದ ಅಧ್ಯಾಯ 2 ಶುರು ಮಾಡ್ತಾ ಇದ್ದಾರೆ, ಅಥವಾ ಕಾಂತಾರ 1 ಬಂದಿತ್ತು ಹೀಗಾಗಿ ಕಾಂತಾರ 2ನೇ ಅಧ್ಯಾಯವನ್ನ ಶುರು ಮಾಡ್ತಾರ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಮೂಡಿತ್ತು. ಇದರ ನಡುವೆ ಮತ್ತೊಂದು ಬೆಳವಣಿಗೆ ಏನಾಯ್ತು ಅಂದ್ರೆ, ರಿಷಬ್ ಶೆಟ್ಟಿ ಅವರು ಅವರ ಒಂದು ಇನ್ಸ್ಟಾ ಖಾತೆಯಲ್ಲಿ ಹೊಂಬಾಳೆ ಪ್ರೊಡಕ್ಷನ್ ಅನ್ನ ಅನ್ಫಾಲೋ ಮಾಡಿದ್ರು. ಇನ್ನೊಂದು ಕಡೆ ಅವರ ಪೋಸ್ಟರ್ ಅಲ್ಲೂ ಕೂಡ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ಸ್ ಅಂತ ಇತ್ತು. ಇದೆಲ್ಲೋ ಒಂದ್ ಕಡೆ ಅನುಮಾನಗಳಿಗೆ ದಾರಿ ಮಾಡ್ಕೊಡ್ತಾ ಇತ್ತು. ಒಂದು ಕುಟುಂಬದ ರೀತಿ ಇದ್ರು ಕಾಂತಾರ ಸಿನಿಮಾ ಏನ್ ಮಾಡಿದ್ದಾರೆ ಅವರು, ಹೊಂಬಾಳೆ ಪ್ರೊಡಕ್ಷನ್ಸ್ ಹಾಗೂ ರಿಷಬ್ ಶೆಟ್ಟಿ ಅವರ ನಡುವೆ ಒಂದು ರೀತಿಯ ಒಂದು ಬಾಂಧವ್ಯ ಏನಿತ್ತು. ಅದರಲ್ಲೂ ಕೂಡ ಹೊಂಬಾಳೆ ಪ್ರೊಡಕ್ಷನ್ ನ ಮುಖ್ಯಸ್ಥರಾಗಿರುವಂತಹ ವಿಜಯ್ ಕಿರಗಂದೂರು ಹಾಗೂ ರಿಷಬ್ ಶೆಟ್ಟಿ ನಡುವೆ ಕೂಡ ಒಂದು ಉತ್ತಮವಾದಂತಹ ಬಾಂಧವ್ಯ ಇತ್ತು. ಒಟ್ಟೊಟ್ಟಿಗೆ ಹಲವು ಬೇಡಿಕೆಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಇದಾದ ಬಳಿಕ ಇದೀಗ ಒಂದ್ ಕಡೆ ಅವರು ಹೊಂಬಾಳೆ ಪ್ರೊಡಕ್ಷನ್ ಅನ್ನ ಅವರು ಅನ್ಫಾಲೋ ಮಾಡಿರೋದು ಎಲ್ಲೆಡೆ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿರುವಂತದ್ದು. ಇವರ ನಡುವೆ ಏನೋ ಭಿನ್ನಾಭಿಪ್ರಾಯಗಳು ಮೂಡಿರುವಂತದ್ದು. ಈಗ ಕಾಂತಾರ ಅಧ್ಯಾಯ 2 ಬಂದ್ರೂ ಕೂಡ ಅದು ಹೊಂಬಾಳೆ ಅಡಿ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಿದೆ. ಇದರ ನಡುವೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂದ್ರೆ, ರಿಷಬ್ ಶೆಟ್ಟಿ ಅವರು ಅವರ ಬಹುಕಾಲದ ಗೆಳೆಯ, ಅವ್ರದ್ದು ಒಂದು ಶೆಟ್ಟಿ ಗ್ಯಾಂಗ್ ಅಂತಾನೆ ಏನು ಪ್ರಖ್ಯಾತಿಯನ್ನ ಗಳಿಸಿದೆ. ರಿಷಬ್ ಶೆಟ್ಟಿ, ರಾಜ್ ಬಿ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿ ಅವರ ನಡುವೆ ಒಂದು ರೀತಿಯಾದಂತಹ ಸ್ನೇಹ ಏನಿದೆ, ಒಂದು ಕುಟುಂಬದ ರೀತಿ ಅವರು ಇದ್ರು. ಶೆಟ್ಟಿ ಗ್ಯಾಂಗ್ ಅಂತಾನೆ ಅವರನ್ನ ಕರೀತಾ ಇದ್ರು. ಆದ್ರೆ ಇದೀಗ ಅವರು ರಿಷಬ್ ಶೆಟ್ಟಿ ಅವರು ರಾಜ್ ಬಿ ಶೆಟ್ಟಿ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಇದು ಏನೋ ಒಂದ್ ಕಡೆ ಇವರ ಒಂದು ಫ್ರೆಂಡ್ಶಿಪ್ ಹಾಳಾಗಿದೆ, ಇವರ ಒಂದು ಗೆಳೆತನದ ನಡುವೆ ಬಿರುಕು ಮೂಡಿದೆ ಅಂತ ಹೇಳಿ ಅನುಮಾನವನ್ನ ಹುಟ್ಟು ಹಾಕ್ತಾ ಇರುವಂತದ್ದು. ಸಂತೋಷ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.